ಅವರು ಖ್ಯಾತಿ ಸ್ಥಾನವನ್ನು ಅಲಂಕರಿಸಬೇಕಾಗಿ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಪದ್ಮಾವತಿ ಕುಲಕರ್ಣಿ ಅವರು ವೇದಿಕೆಗೆ ಆಗಮಿಸಿ ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಲಿದ್ದಾರೆ. ಅತಿಥಿ ಗೌರವಾನ್ವಿತರು, ಅತಿಥಿ ಗಣ್ಯಮಾನ್ಯರು, ವಯೋನಿವೃತ್ತಿಯನ್ನು ಹೊಂದಿದಂತಹ ಸನ್ಮಾನ್ಯ ಸಾಹೇಬರು, ವಯೋನಿವೃತ್ತಿ ಹೊಂದಿರುವ ಪ್ರಯುಕ್ತ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲ ವಿಭಾಗ ಉಪವಿಭಾಗದ ಪರವಾಗಿ ಮತ್ತು ಗುತ್ತಿಗೆದಾರ ಬಂಧುಗಳ ಪರವಾಗಿ ಹಾಗೂ ಪತ್ರಕರ್ತ ಸಿಬ್ಬಂದಿಗಳ ಪರವಾಗಿ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಜನ ಅಧ್ಯಕ್ಷತೆಯ ಸ್ಥಾನ ಅಲಂಕರಿಸಿರುವ ಸನ್ಮಾನ್ಯ ಶ್ರೀಯುತರಾದ ಸನ್ಮಾನ್ಯ ಶ್ರೀ ಸಿ.ವಿ. ಚಿಕ್ಕಡಿಗೆ ಸಾಹೇಬರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ವಿಭಾಗ ಉಪವಿಭಾಗದ ಪರವಾಗಿ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾಂತ್ರಿಕ ಸಹಾಯಕರಾದ ಶ್ರೀಯುತರಾದ ಶ್ರೀ ವಿ.ವಿ. ಜಗನ್ಶೆಟ್ಟಿ ಸಾಹೇಬರು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ವಿಭಾಗದ ಲೆಕ್ಕಾಧೀಕ್ಷಕರಾದ ಶ್ರೀಯುತರಾದ ಶ್ರೀ ಆನಂದ್ ಸರಿ ಕೂಡ ನಮ್ಮ ಹೃದಯಪೂರ್ವಕ ನಮನಗಳನ್ನು. ಅದೇ ರೀತಿಯಾಗಿ ಶ್ರೀಮತಿ ಅಂಜನಾ ಮೇಡಮ್ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಎಲ್ಲ ಸಿಬ್ಬಂದಿಗಳ ಪರವಾಗಿ ಮತ್ತು ಪತ್ರಕರ್ತ ಸಿಬ್ಬಂದಿಗಳ ಪರವಾಗಿ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅತಿಥಿಗಳ ಸ್ಥಾನ ಅಲಂಕರಿಸಿರುವ ಮಾನ್ಯ ಶ್ರೀಯುತರು ದೇಶಪಾಂಡೆ ಸರ್ ಕೂಡ ತುಂಬ ಹೃದಯದ ನಮನಗಳನ್ನು ಸಲ್ಲಿಸ್ತಾರೆ. ಹಾಗೆಯೇ ಶ್ರೀಯುತ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ ಹರ್ಗುಡೆ ಸಾಹೇಬರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಶ್ರೀ ರಾಜೀವ್ ಕೃಷ್ಣ ಮುಜುಮ್ದಾರ್ ಕಾರ್ಯನಿರ್ವಾಹಕ ಅಭಿಯಂತರರು ಇವರ ವಯೋನಿವೃತ್ತಿಯ ಕಾರ್ಯಕ್ರಮದ ಇವರ ಹಾಗೂ ಕುಟುಂಬದ ಕಿರುಪರಿಚಯ ಮಾಡಲು ನನಗೆ ಅನುವು ಮಾಡಿಕೊಟ್ಟಂತ ಶ್ರೀ ಪಂಡಿತ್ ರಾವ್ ಪಾಟೀಲ್ ಸರ್ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾರೆ.
ಆಮೇಲೆ ಅವಾಗ ಪಿ ಡಬ್ಲ್ಯೂ ಕಾಗಲ್ ಸಾಹೇಬ್ ಪಿ ಡಬ್ಲ್ಯೂ ಮಿನಿಸ್ಟರ್ ಇದ್ದಾಗ ಒಂದು ಕಾಗದ ಇಲ್ಲ 95 ರೂಪಾಯಿ ಕೊಟ್ಟು ಇವಾಗ ಯಾರೋ 20 ಕೊಟ್ಟು ಫಸ್ಟ್ ಮತ್ತೆ ಫಸ್ಟ್ 95 ಕೊಟ್ಟು ಏರ್ಪೋರ್ಟ್ ಸ್ಟಾರ್ಟ್ ಮಾಡಿ ನಾನು ಗುಲ್ಬರ್ಗ ಹೋಗಿ ಅವ್ರ ಡಾಕ್ಯುಮೆಂಟ್ಸ್ ತಂದು ಅವ್ರ ಡಾಕ್ಯುಮೆಂಟ್ಸ್ ನೋಡಿದ್ರೆ ಏನೂ